ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ಗಿ ವಾಟರ್ಮ್ಯಾನ್ ಒಬ್ಬ ರಂಪಾಟವನ್ನು ನಡೆಸಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಓಕೆ, ಹಾಲು ಉತ್ಪಾದಕರ ಸಂಘದ ಕಚೇರಿ ಡೈರಿಗೆ ಅಂತ ಅನ್ಕೋತೀನಿ ನಾನು. ನುಗ್ಗಿ ವಾಟರ್ಮ್ಯಾನ್ ಒಬ್ಬ ರಂಪಾಟ ಮಾಡಿದ್ದಾನೆ. ಕ್ಯಾನ್ನಲ್ಲಿದ್ದ 200 ಲೀಟರ್ ಹಾಲನ್ನು ಚೆಲ್ಲಿದಾನಂತೆ. ನೀರು ಗಂಟೆ ಅಂದರೆ ವಾಟರ್ಮ್ಯಾನ್ ಅಂತ. 200 ಲೀಟ್ರು ಹಾಲು ಅದು ಏನು ಮಾಡಿತ್ತಪ್ಪ? ಹಾಸನ ತಾಲೂಕಿನ ಉಪ್ಪಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಕಂದಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ ಈ ವಾಟರ್ಮ್ಯಾನ್ ನಾಗೇಶನ್ ಅವರು. ಡೈರಿಯಲ್ಲಿ ಹಾಲು ಅಳಿಸ್ತಾ ಇದ್ದಾಗ ಏಕಾಏಕಿ ಒಳನುಗ್ಗಿ ಗಲಾಟೆ ಮಾಡಿದ್ದಾನೆ. ಡೈರಿಗೆ ಹಾಲು ಹಾಕೋದಕ್ಕೆ ಬಂದವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ. ನಾಗೇಶ್ ಹುಚ್ಚಾಟ CCTVಯಲ್ಲಿ ಸೆರೆಯಾಗಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಗ್ರಾಮಸ್ಥರು. ಗಲಾಟೆ ಓಕೆ ರೀ, 200 ಲೀಟ್ರ್ ಹಾಲು ಯಾರ್ದೋ ಹೊಟ್ಟೆ ತುಂಬಿಸ್ತಾ ಇತ್ತು, ಯಾರೋ ಬಡ ಮಕ್ಕಳುಗಳಿಗೆ ಕೊಡ್ಬೋದಾಗಿತ್ತು, ಅನಾಥಾಶ್ರಮಕ್ಕೆ ಕೊಡ್ಬೋದಾಗಿತ್ತು, ವೃದ್ಧಾಶ್ರಮಕ್ಕೆ ಕೊಡ್ಬೋದಾಗಿತ್ತು. ಅನ್ಯಾಯ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಏನು ಗಲಾಟೆ ಇದು? ಗಲಾಟೆ ಆಗಲಿ, ಆ 200 ಲೀಟ್ರ್ ಹಾಲನ್ನ ಚೆಲ್ಲಿದಾರಲ್ಲ, ಹೊಟ್ಟೆ ಉರಿ ಅಲ್ವಾ ಅಂತನ್ಬಿಟ್ಟು ಯಾತಕ್ಕೂ ಉಪಯೋಗ ಆಗಲಿಲ್ಲ. ಅರವಿಂದ್, ಏನು ಉಪ್ಪಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಕಂದಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನೀರುಗಂಟಿ ನಾಗೇಶ್ ಇದ್ದಾನೆ. ಈತನ ಹುಚ್ಚಾಟಕ್ಕೆ ಗ್ರಾಮಸ್ಥರು ಹೈರಾಣಾಗಿರ್ತಕ್ಕಂಥದ್ದು. ಈತ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾನೆ ಅಂತ ಹೇಳಿ ಹಲವು ಗ್ರಾಮಸ್ಥರು ಈತನ ಮೇಲೆ ದೂರ ನೀಡಿರ್ತಾರೆ. ಇದೇ ಸಿಟ್ಟಿನಿಂದ ಆತ ಕುಡಿದು ಬಂದು ಹಾಲು ಉತ್ಪಾದಕರ ಸಂಘದ ಕಚೇರಿಗೆ ನುಗ್ತಾನೆ. ಅಲ್ಲಿದ್ದಂತಹ ಏನು ಹಾಲು ಹಾಕ್ಲಿಕ್ಕೆ ಬಂದಿರ್ತಕ್ಕಂತಹ ವಯೋವೃದ್ಧರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರ ಮೇಲೂ ಸಹ ಅವಸ್ಥೆಗಳಿಂದ ಶಬ್ದಗಳಿಂದ ನಿಲ್ಲಿಸಿ ಆತನ ಮೇಲೆ ಹಲ್ಲೆಗೂ ಸಹ ಮುಂದಾಗ್ತಾನೆ. ಅಲ್ಲಿರ್ತಕ್ಕಂತಹ ಮಹಿಳೆಯರು ಆತನನ್ನ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಸಹ ಈತ ತನ್ನ ಕೋಪವನ್ನ ವಯೋವೃದ್ಧರ ಮೇಲೆ ತೋರಿಸ್ತಾನೆ. ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ನಂತರ ಏನು ರೈತರು ಹಾಕಿದ್ದಂತ ಹಾಲು ಏನಿರ್ತದೆ ಆ ಹಾಲನ್ನ ಡೈರಿಗೆ ತೆಗೆದುಕೊಂಡಲು ಕ್ಯಾನ್ ಅಲ್ಲಿ ಹೊರಗಡೆ ಇಟ್ಟಿದ್ರೆ ಅವೆಲ್ಲವನ್ನು ಸಹ ರಸ್ತೆಗೆ ಚೆಲ್ಲಿ ಸುಮಾರು 200 ಲೀಟರ್ ಹಾಲನ್ನ ಮಣ್ಪಾಲ್ ಮಾಡಿರ್ತಕ್ಕಂಥದ್ದು. ಈತನ ಹುಚ್ಚಾಟಕ್ಕೆ ಅಲ್ಲಿನ ಗ್ರಾಮಸ್ಥರು ಹೈರಾಣಾಗಿ ಹೋಗಿರ್ತಕ್ಕಂಥದ್ದು. ಯಾಕೆಂದ್ರೆ ಆತನ ಮೇಲೆ ಯಾರಾದ್ರೂ ಸಹ ಸರಿಯಾಗಿ ಕರ್ತವ್ಯ ನಿಲ್ಲಿಸ್ತಾರೆ ದೂರ ನೀಡಿದ್ರೆ ಏಕಾಏಕಿ ಕುಡಿದು ಬಂದು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಅವರ ಮನೆ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಈತ ಸಾಕಷ್ಟು ಬಾರಿ ಗಲಾಟೆಯನ್ನ ಮಾಡಿರ್ತಾನೆ. ನನಗೆ ಸಹ ಆತ ಇದೇ ರೀತಿ ಯಾರೋ ಒಬ್ರು ದೂರನ್ನು ನೀಡಿದ್ರು ಅಂತ ಹೇಳಿ ಏಕಾಏಕಿ ಡೈರಿಗೆ ನುಗ್ಗಿ ಗಲಾಟೆ ಮಾಡಿ ಅಲ್ಲಿ ಇದ್ದಿರ್ತವಂತ ಮೇಲೆ ಹಲ್ಲೆಯನ್ನು ಸಹ ಮಾಡ್ಲಿಕ್ಕೆ ಮುಂದಾಗಿದ್ದಾನೆ. ಈತನ ವಿರುದ್ಧ ಈಗಾಗಲೇ ಪೊಲೀಸರು 2 ಬಾರಿ ದೂರನ್ನು ನೀಡಿರ್ತಾರೆ. ಅವರು ಸಹ ಸರಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈಗ ಮತ್ತೆ ಆತನ ವಿರುದ್ಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ದೂರನ್ನ ನೀಡಿರ್ತಕ್ಕಂಥದ್ದು. ರೈಟ್, ಥ್ಯಾಂಕ್ ಯು ಶಶಿಧರ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.